ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿರುವ ಇದೊಂದು 5 ಇಂಗ್ರೀಡಿಯೆಂಟ್ಸಿಂದ ಒಳ್ಳೆ ವಿಡಿಯೋ ಮಾಡೋಣ. ನೋಡಿ ಫ್ರೆಂಡ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ನೋಡಿ, ಒಂದು ಟೀ ಪುಡಿ, ಮೆಂತ್ಯ ಕಾಳು, ಹಾಗೆ ಅರಿಶಿನ ಪುಡಿ ಮತ್ತು ಕಲ್ಲಂಜಿ ಸೀಡ್ಸು, ಒಂದು 4-5 ಲವಂಗಗಳು. ಇದರಿಂದ ಒಳ್ಳೆ ಡೈ ಅಂತ ತಯಾರಿಸ್ತೀನಿ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ರಿಗೂ ಬರುತ್ತೆ ಬಿಳಿ ಕೂದಲು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಹಚ್ಕೊಳ್ಳೋದ್ರಿಂದ ಒಂದೇ ಸಲ ಬಿಳಿ ಕೂದಲು ಕಪ್ಪಗಾಗಲ್ಲ. ಅದೇ ರೀತಿ ಒಂದು 10 ದಿನಕ್ಕೊಂದ್ಸಲಿ 5 ದಿನಕ್ಕೊಂದ್ಸಲಿ ಹಚ್ಕೊತಾ ಇರಬೇಕು. ನಾವು ಬಿಳಿ ಕೂದಲನ್ನು ಪರ್ಮನೆಂಟಾಗಿ ಕಪ್ಪಾಗಿಸ್ಬೋದು. ನೋಡಿ, ಒಂದೇ ಸಲಿಗೆ ಆಗುತ್ತೆ ಅಂತೇಳಿ ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ಟ್ರೈ ಮಾಡಬೇಕು. 10 ದಿನಕ್ಕೊಂದ್ಸಲಿ ಇಲ್ಲ ವಾರಕ್ಕೊಂದ್ಸಲಿ ಹಚ್ತಾ ಇದ್ರೆ ಬಿಳಿ ಕೂದಲು ಕಪ್ಪಾಗುತ್ತೆ. ನೋಡಿ, ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಒಂದು 5 ಲವಂಗ ಹಾಕೊಳ್ಳೋಣ ಫಸ್ಟು ಕಪ್ಪಲ್ಲೇ. ಮತ್ತು ಕಲ್ಲಂಜಿ ಸೀಡ್ಸು ನೋಡಿ, ಒಂದು 2 ಸ್ಪೂನು. ಅರಿಶಿನ ಪುಡಿ ಒಂದು ಸ್ವಲ್ಪ, ಮತ್ತು ಈ ಮೆಂತ್ಯ ಕಾಳು ಒಂದು ಸ್ವಲ್ಪ. ನೆಕ್ಸ್ಟ್ ಈಗ ಇದರಲ್ಲಿ ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಟೀ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಟೀ ಪುಡಿ ಯಾವುದನ್ನ ತಗೋಬೋದು. ನಮ್ಮ ಹತ್ರ 3 ರೋಸ್ ಇದೆ, 3 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ತವಾ ಮೇಲೆ, ಕಬ್ಬಿಣ ತವಾ ಇರುತ್ತಲ್ಲ ಅದ್ರ ಮೇಲೆ ಬಿಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಕಬ್ಬಿಣ ತವಾ ಇಟ್ಕೊತ ಇದ್ದೀನಿ. ಈಗ ನಾವು ಹಾಕ್ಕೊಂಡಿರೋ ಈ 5 ಇಂಗ್ರೀಡಿಯೆಂಟ್ಸು ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪೂರ್ತಿ ಹೊಗೆ ಬಂದುಬಿಡುತ್ತೆ, ಹೊಗೆ ಥರ. ಇದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಅರಿಶಿನೂ ಅಷ್ಟೇ ಕೂದಲು ಕಪ್ಪಾಗೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲವಂಗ ಇದೆಯಲ್ಲ, ಕೂದಲು ಬೆಳೆಯೋದಕ್ಕೆ, ಬುಡದಿಂದಲೇ ಬೆಳೆಯೋದಕ್ಕೆ ಲವಂಗ ಫುಲ್ ಎಫೆಕ್ಟಿವ್ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೇ ಈ ರೀತಿ ಹೊಗೆ ಬರ್ತಾ ಇದೆ. ಅದೇ ಫಾಸ್ಟಲ್ಲಿ ಇಟ್ಕೊಂಡ್ರೆ ಫುಲ್ ಹೊಗೆ ತುಂಬೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಪೂರ್ತಿ ಕಪ್ಪಾದ್ಮೇಲೆ ಈ ರೀತಿ ಕಪ್ಪಗಾಗ್ಬಿಡ್ಬೇಕು. ಕಪ್ಪಗಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ತಣ್ಣಗಾಗೋದಕ್ಕೆ ಬಿಡೋಣ. ಚೆನ್ನಾಗಿ ತಣ್ಣಗಾದ್ಮೇಲೆ ಅದನ್ನು ಕ್ಲೀನಾಗಿ ಪುಡಿ ಮಾಡ್ಕೊಳ್ಳೋಣ. ಕ್ಲೀನಾಗಿ ಕುಟ್ಕೊತಾ ಇದ್ದೀನಿ ನೋಡಿ, ಕ್ಲೀನಾಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಇದು ಪುಡಿ ಆಗಿದೆ. ತೋರಿಸ್ತೀನಿ ಯಾವ ರೀತಿ ಕಪ್ಪಾಗಿದೆ ಅಂತ. ನೋಡಿ ಯಾವ ರೀತಿ ಕಪ್ಪಾಗಿದೆ ಅಂತ ನೋಡಿ. ಇದನ್ನೀಗ ಒಂದು ಕಪ್ಪಲ್ಲಿ ಜಾರಲ್ಲಿ ಹಾಕ್ಬಿಟ್ಟು ಜಲ್ದಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ ಅಂತ. ಈಗ ಇದರಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕ್ಕೊತ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 2 ಕಪ್ಪಲ್ಲಿ ಸೋಸ್ಕೊಂಡಿದ್ದೀನಲ್ಲ, ಇದು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಡೈ ಥರ ತಯಾರಿಸಿದ್ದೀನಿ.
ನೋಡಿ ಫ್ರೆಂಡ್ಸ್, 2 ಕಪ್ಪಲ್ಲಿ ಸೋಸ್ಕೊಂಡಿದ್ದೀವಲ್ಲ, ಒಂದು ನೋಡಿ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಡೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಅಲ್ಲಿಂದ ಜೆಲ್ಲು ಒಂದು ಸ್ವಲ್ಪ ನೋಡಿ ಹಾಕೊಂಡು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೆಲ್ಲ ಆಚೆ ಫಂಕ್ಷನ್ಗೆ ಎಲ್ಲ ನಾವು ಹೋಗ್ಬೇಕಂದ್ರೆ ಅರ್ಜೆಂಟಾಗೆ ಹಾಗೆ ಈ ಅಲೋವೆರಾ ಜೆಲ್ ಸ್ವಲ್ಪ ಹಾಕ್ಕೊಂಡು ಈ ಪುಡಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಸೈಡಲ್ಲಿ ಇರ್ತದಲ್ಲ ಬಿಳಿ ಕೂದಲು, ಅದಕ್ಕೆ ಈ ರೀತಿ ಕ್ಲೀನಾಗಿ ಅವಾಗ ಅಲ್ಲಲ್ಲಿ ಟಚಪ್ ಮಾಡ್ಕೊಳ್ಳೋದಕ್ಕೆ ಇದು ಎಮರ್ಜೆನ್ಸಿಗೆ. ಮತ್ತು ಇದು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನಾವು ಡೈ ಥರ ಮಾಡಿಕೊಂಡು ನಮ್ಮ ಕೂದಲಿಗೆಲ್ಲ ಕ್ಲೀನಾಗಿ ಹಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ವಾರಕ್ಕೊಮ್ಮೆ ಟ್ರೈ ಮಾಡಿದ್ರೆ ಒಂದೇ ಸರ್ತಿಗೆ ಕಪ್ಪಾಗಲ್ಲ. ಒಂದು 10 ಸಲ 15 ಸಲ ಈ ರೀತಿ ಟ್ರೈ ಮಾಡಿದ್ರೆ ಮತ್ತೆ ನಿಮ್ಮ ಕೂದಲು ಕಪ್ಪಾಗುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.